सकलविघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ದುರ್ಯೋಧನಸ್ಯ ಅಪರಜಾನ್ ದ್ರೌಪದೇಯಾಯುತ್ಸುನಾ ಶಿಖಂಡ್ಯಾಧ್ಯೈರ್ಮಾತುಲೈಶ್ಚ ಸಹ ಸರ್ವಾಣ್ಯವಾರಯನ್. ದುರ್ಯೋಧನ ಮತ್ತು ಅವರ ಸಹೋದರರು, ದುರ್ಯೋಧನನ ಸಹೋದರರು ಯಾರು ಇದ್ದರೂ ಅವರೆಲ್ಲರೂ ಕೂಡ ದ್ರೌಪದೇಯಾಹ ಅಂದರೆ ದ್ರೌಪದಿ ಅವರ ಮಕ್ಕಳು ಉಪಪಾಂಡವರು ಅಂತ ಯಾರಿದ್ದಾರೆ ಅವರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದರು. ಮತ್ತು ಯುಯುತ್ಸು ಅವನು ಧೃತರಾಷ್ಟ್ರ ಪುತ್ರೇನ ಸಹ, ಯುಯುತ್ಸು ಅಂತ ಧೃತರಾಷ್ಟ್ರನ ಮಗ, ಅವರ ಜೊತೆಗೆ ಶಿಖಂಡ್ಯಾದ್ಯೈಹಿ ಮಾತುಲೈಹಿ ಸಹ, ಶಿಖಂಡ್ಯಾದಿ ಅವರ ಮಾತುಲ ಅವರ ತಾಯಿಯ ಸಹೋದರರ ಜೊತೆಗೆ ಯುದ್ಧ ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಸರ್ವಾನ್ ದುರ್ಯೋಧನಸ್ಯ ಅವರಜಾನ್ ನ್ಯವಾರಯನ್, ಅವರೆಲ್ಲರೂ ಕೂಡ ದುರ್ಯೋಧನನ ಸಹೋದರರನ್ನು ಯುದ್ಧದಲ್ಲಿ ನಿಲ್ಲಿಸಿದರು, ಮುಂದೆ ಹೋಗದಂತೆ ನಿಲ್ಲಿಸಿದರು ಅಂತ ಹೇಳ್ತಾರೆ. ಸಹದೇವಸ್ತು ಶಕುನಿಂ ಉಲೂಕಂ ನಕುಲಸ್ತದ, ಸಹದೇವ ಶಕುನಿ ಜೊತೆಗೆ ಯುದ್ಧ ಮಾಡಿದ, ಮತ್ತು ನಕುಲ ಅವನು ಶಕುನಿಯ ಮಗ ಉಲೂಕ ಅಂತ ಅವನ ಜೊತೆಗೆ ಯುದ್ಧ ಮಾಡಿದರು ಅಂತ. ದೃಷ್ಟದ್ಯುಮ್ನಶ್ಚ ಹಾರ್ದಿಕ್ಯಂ ಸಾತ್ಯಕಿ ಕೃಪಮೇವ ಚ ತೇಷಾಂ ತದಭವತ್ ಯುದ್ಧಂ ಚಿತ್ರಂ ಲಘು ಚ ಸುಷ್ಟು ಚ. ಈ ರೀತಿಯಾಗಿ ಹಿಂದೆ ಹೇಳಿದವರ ದೃಷ್ಟದ್ಯುಮ್ನ ಅವನು ಕೃತವರ್ಮನ ಜೊತೆಗೆ ಯುದ್ಧ ಮಾಡಿದರು ಅಂತ, ಸಾತ್ಯಕಿ ಕೃಪಾಚಾರ್ಯರ ಜೊತೆಗೆ ಯುದ್ಧ ಮಾಡಿದರು ಅಂತ. ಈ ರೀತಿಯಾಗಿ ತೇಷಾಂ ತದಭವದ್ ಯುದ್ಧಂ ಚಿತ್ರಂ, ಅದು ಭಾರಿ ಆಶ್ಚರ್ಯಕರವಾದ ಯುದ್ಧವಾಗಿತ್ತು. ಲಘು ಹಸ್ತಲಾಘವವತ್, ತುಂಬ ಶಾರ್ಟ್ ಆಗಿತ್ತು ಯುದ್ಧ ಎಲ್ಲ. ಮತ್ತು ಸುಷ್ಟು ಚ ದ್ರಷ್ಟೃಣ ಮನೋಹರಂ, ನೋಡುವವರಿಗೆ ಮನೋಹರವಾಗಿ ಮನಸ್ಸಿಗೆ ಸಂತೋಷವನ್ನು ಕೂಡ ತಂದುಕೊಡತಕ್ಕದಾಗಿತ್ತು ಅಂತ ಹೇಳ್ತಾರೆ. ಶಲ್ಯಸ್ತು ಶರಸಂಘಾತೈಃ ಪಾರ್ಥಸ್ಯ ಅವಾರಯದ್ಧಿಷಃ ಸೋಪಿ ವಿವ್ಯಾಧ ವಿಶಿಖೈಃ ಶಲ್ಯಮಾಹ ವಶೋಭಿನಂ ತಯೋ ಸುಸಮಮೇವಾಸಿ ಚಿರಂ ದೇವಾಸುರೋಪಮಂ. ಶಲ್ಯ ಮತ್ತು ಅರ್ಜುನ ಇವರಿಬ್ಬರ ಮಧ್ಯದಲ್ಲಿ ಯುದ್ಧ ಅಂತ ನೋಡಿದ್ದೀವಿ. ಇಬ್ಬರು ಮಹಾಪ್ರಚಂಡರು, ದಿಕ್ಕು ಎಲ್ಲ ಪೂರ್ತಿ ಆಕಾಶ ಪೂರ್ತಿ ಬಾಣಗಳು, ಆ ರೀತಿಯಾಗಿ ಆಗಿತ್ತಂತೆ, ಎಲ್ಲ ದಿಕ್ಕುಗಳು ತುಂಬಿತ್ತು. ಸಹ ಅಪಿ ವಿವ್ಯಾದ ವಿಶಿಖೈಃ ಶಲ್ಯಮಾಹ ವಶೋಭಿನಂ ಸುಸಮಮೇವಾಸಿ ಚಿರಂ. ಇಬ್ಬರ ಮಧ್ಯದಲ್ಲಿ ದೀರ್ಘಕಾಲ ಸಮವಾಗಿಯೇ ಯುದ್ಧ ಆಗ್ತಾ ಇತ್ತು. ಅದು ಹೇಗಿತ್ತು ಅಂದರೆ ದೇವಾಸುರ ಉಪಮಂ, ದೇವಾಸುರ ಯುದ್ಧದಂತೆ ಆ ಶಲ್ಯನಿಗೂ ಅರ್ಜುನನಿಗೂ ಯುದ್ಧ ನಡೀತಾ ಇತ್ತು ಅಂತ ಹೇಳ್ತಾರೆ. ತತಃಶರಂ ವಜ್ರನಿಭಂ ಮದ್ರ ರಾಜ ಸಮಾದತೆ ತೇನ ವಿವ್ಯಾದ ಬೀಭತ್ಸುಂ ಹೃದಯೇ ಮುಮೋಹ ಚ. ಆಗ ಶಲ್ಯ ಒಂದು ದೊಡ್ಡ ಆಯುಧವನ್ನು ತೆಗೆದುಕೊಳ್ತಾರೆ. ವಜ್ರನಿಭಂ, ವಜ್ರಕ್ಕೆ ಸದೃಶವಾದ ಒಂದು ಬಾಣ, ಅಂತಹ ಒಂದು ಬಾಣವನ್ನು ತೆಗೆದು ಅರ್ಜುನನ ಮೇಲೆ ಬಿಟ್ಟಾಗ ಬೀಭತ್ಸುಂ ಹೃದಯೇ ಸಹ ಮುಮೋಹ, ಅವನ ಹೃದಯದಲ್ಲಿ ತಾಕ್ತದೆ. ಆ ಅರ್ಜುನ ಮೂರ್ಛಿತನಾಗಿ ರಥದಲ್ಲಿ ಬೀಳ್ತಾನೆ. ಉಪಲಭ್ಯ ಪುನಃಸಂಜ್ಞಾ ವಾಸವಿ ಶತ್ರುತಾಪನಃ ಚಿಚ್ಛೇದ ಕಾರ್ಮುಕಂ ಸಂಖ್ಯೆ ಮದ್ರರಾಜಸ್ಯ ಧೀಮತಃ. ಉಪಲಭ್ಯ ಪುನಃಸಂಖ್ಯಾ, ಸ್ವಲ್ಪ ತಾದ ಮೇಲೆ ಅರ್ಜುನನಿಗೆ ಎಚ್ಚರ ಆಗ್ತದೆ. ತದನಂತರ ಆ ಶಲ್ಯನ ಜೊತೆಗೆ ಯುದ್ಧ ಮಾಡಿ ಆ ಶಲ್ಯರಾಜನ ಧನುಸ್ಸನ್ನು ತುಂಡು ಮಾಡಿಬಿಡ್ತಾನೆ ಅರ್ಜುನ.
ಸೋನ್ಯತ್ ಕಾರ್ಮುಕಮಾದಾಯ ಮುಮೋಚಾಸ್ತ್ರಾಣಿ ಫಲ್ಗುಣೆ ಸೌರಂ ಯಾಮ್ಯಂ ಚ ಪಾರ್ಜನ್ಯಂ ತಾನ್ಯೇಂದ್ರೇಣ ಜಘಾನಸಃ. ಶಲ್ಯರಾಜ ಮತ್ತೊಂದು ಬಾಣವನ್ನು ತೆಗೆದುಕೊಂಡು ಮತ್ತು ಅಸ್ತ್ರಗಳನ್ನೆಲ್ಲ ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾನೆ. ಯಾವ್ಯಾವ ಅಸ್ತ್ರ ಪ್ರಯೋಗ ಮಾಡಿದರು? ಸೌರಂ, ಯಾಮ್ಯಂ ಸೂರ್ಯನಿಗೆ ಸಂಬಂಧಪಟ್ಟದ್ದು, ಯಮದೇವರಿಗೆ ಸಂಬಂಧಪಟ್ಟದ್ದು, ಪಾರ್ಜನ್ಯಂ ವರುಣನಿಗೆ ಸಂಬಂಧಪಟ್ಟದ್ದು, ತಾನ್ಯೈಂದ್ರೇಣ ಇಂದ್ರದೇವರಿಗೆ ಸಂಬಂಧಪಟ್ಟದ್ದು. ಈ ರೀತಿಯಾಗಿ ನಾನಾ ವಿಧವಾದ ಅಸ್ತ್ರಗಳನ್ನೆಲ್ಲ ಅವರು ಪ್ರಯೋಗ ಮಾಡ್ತಾ ಇದ್ದರು ಅಂತ ಹೇಳ್ತಾರೆ. ಪುನರ್ನ್ಯಕ್ರಂತಚ್ಚಾಪಂ ಇಂದ್ರಸೂನುರಮರ್ಷಿತಃ ಶಲ್ಯೋ ಗದಾಂ ಸಮಾದಾಯ ಚಿಕ್ಷೇಪಾರ್ಜುನ ವಕ್ಷಸಿ ತದಾ ಮುಮೋಹ ಬೀಭತ್ಸು ತಥ ಉಚ್ಚಕ್ರುಷುಃ ಪರೇ. ಮತ್ತೆ ಅರ್ಜುನ ಏನು ಮಾಡಿದ? ಆ ಶಲ್ಯರಾಜನ ಬಾಣವನ್ನು ತುಂಡು ಮಾಡಿಬಿಡ್ತಾನೆ. ಇದು ಎರಡನೇ ಬಾರಿ ಹೇಳ್ತಾ ಇದ್ದಾರೆ. ತದನಂತರ ಆ ಶಲ್ಯ ಒಂದು ಗದೆಯನ್ನು ತಂದು ಅರ್ಜುನನ ಮೇಲೆ ಎಸೀತಾನೆ. ಗದೆಯನ್ನು ತೆಗೆದು ಅರ್ಜುನನ ಮೇಲೆ ಎಸೆದಾಗ ಅದು ಅವನ ವಕ್ಷಸ್ಥಲದಲ್ಲಿ ಚೆನ್ನಾಗಿ ಏಟು ಬೀಳುತ್ತದೆ ಅರ್ಜುನನಿಗೆ. ಅದರಿಂದ ಮತ್ತೆ ಅವನು ಮೂರ್ಛಿತನಾಗ್ತಾನೆ. ತದಾ ಮುಮೋಹ ಬೀಭತ್ಸುಹು, ಮತ್ತೆ ಅರ್ಜುನ ಮೂರ್ಛೆಯನ್ನು ಪಡೆದ. ಆಗ ಉಚ್ಚಕ್ರುಷುಹು ಪರೇ, ಎಲ್ಲರೂ ಕೂಡ ಜೋರಾಗಿ ಶಬ್ದ ಮಾಡಿದರು ಅಂತ ಹೇಳ್ತಾರೆ. ಪ್ರಾಪ್ಯ ಸಂಜ್ಞಾಂ ಪುನರ್ಪಾರ್ಥಃ ಶಲ್ಯಂ ಬಿಭ್ಯಾಧ ಭಕ್ಷಸಿ ಸ ವಿಹ್ವಲಿತ ಸರ್ವಾಂಗಃ ಶಿಶ್ರಿಯೇ ಧ್ವಜಮುತ್ತಮಂ. ಮತ್ತೆ ಎಚ್ಚೆತ್ತು ಬಂತು. ಸ್ವಲ್ಪ ಹೊತ್ತಾದ ಮೇಲೆ ಅರ್ಜುನನಿಗೆ ಮತ್ತೆ ಎಚ್ಚೆತ್ತು ಬಂತು. ಆಗ ಅರ್ಜುನ ಮತ್ತೆ ಹೊಡಿತಾನೆ. ಅರ್ಜುನ ಶಲ್ಯರಾಜನ ಎದೆಗೆ ಮತ್ತೆ ಏಟನ್ನು ಕೊಡ್ತಾನೆ. ವಿಹ್ವಲಿತ ಸರ್ವಾಂಗ, ಅವನ ಮೈಯೆಲ್ಲ ಚಂಚಲ ನಡಗಿತ್ತಂತೆ ಆ ಒಂದು ಏಟಿನಿಂದ, ಅರ್ಜುನನ ಏಟಿನಿಂದ ಶಲ್ಯನ ಮೈಯೆಲ್ಲ. ಅವನು ಶಿಶ್ರಿಯೇ ಧ್ವಜಮುತ್ತಮಂ, ಅವನು ತನ್ನ ರಥದಲ್ಲಿದ್ದ ಧ್ವಜವನ್ನು ಆಶ್ರಯಿಸಿ ಕುಸಿದಂತೆ ಆಯಿತು, ಕೆಳಗೆ ಬೀಳುವಂತೆ ಆಯಿತು ಅಂತ ಹೇಳ್ತಾನೆ. ಸಮಾಶ್ವಸ್ತ ಪುನರ್ಬಾಣಂ ಯಮದಂಡ ನಿಭಂಭ್ರಣೆ ಮುಮೋಚ ಪಾರ್ಥಸ್ಯ ಚ ಸ ಚ ನಿರ್ಭಿಭೇದ ಸ್ತನಾಂತರಂ. ತದನಂತರ ಸ್ವಲ್ಪ ಸಮಾಧಾನ ಪಟ್ಟುಕೊಂಡು ಶಲ್ಯರಾಜ ಮತ್ತೆ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾನೆ. ಯಮದಂಡ ನಿಭಂ, ಯಮದಂಡಕ್ಕೆ ಸದೃಶವಾದ ಆ ಒಂದು ಬಾಣವನ್ನು ರಣದಲ್ಲಿ ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾನೆ. ನಿರ್ಭಿಭೇದ ಸ್ತನಾಂತರಂ, ಅವನ ಎದೆಗೆ ಗುರಿ ಇಟ್ಟು ಹೊಡಿತಾನೆ. ಆ ಎದೆಗೆ ಹೋಗಿ ತಾಕ್ತದೆ, ಅರ್ಜುನನ ಎದೆಗೆ ತಾಕಿತು. ತೇನ ವಿಹ್ವಲಿತಃ ಪಾರ್ಥೋ ಧ್ವಜಯಷ್ಟಿಂ ಸಮಾಶ್ರಿತಃ ಸಮಾಶ್ವಸ್ತಃ ಪ್ರಚಿಚ್ಛೇದ ಮದ್ರರಾಜಸ್ಯ ಕಾರ್ಮುಕಂ ಛತ್ರಂ ಧ್ವಜಂ ಚ ತರಸಾ ಸಾರಥಿಂ ಚ ನ್ಯಪಾತಯತ್. ಆ ಒಂದು ಬಾಣದಿಂದ ಅರ್ಜುನ ಅವನ ಮೈಯೆಲ್ಲ ಮತ್ತೆ ನಡುಗಕ್ಕೆ ಶುರುವಾಯಿತು, ಚಂಚಲ ಆಯಿತು. ಅವನು ಕೂಡ ಧ್ವಜವನ್ನು ಆಶ್ರಯಿಸಿ ಸ್ವಲ್ಪ ಸಮಾಧಾನ ಮಾಡಿಕೊಂಡ, ಅಷ್ಟು ಜೋರಾಗಿ ಏಟು ಬಿದ್ದಿತ್ತು ಅಂತ. ಮತ್ತು ಬಾಣ ಯುದ್ಧವನ್ನು ಮಾಡಿ ಅರ್ಜುನ ಶಲ್ಯನ ಧ್ವಜ ಅಂದರೆ ಬಿಲ್ಲು, ಛತ್ರ, ಧ್ವಜ ಎಲ್ಲವನ್ನು ಕೂಡ, ಅಂದರೆ ಬಿಲ್ಲು, ಛತ್ರ ಅಂದರೆ ಮೇಲೆ ಅಂಬ್ರೆಲ್ಲ ಅಂತಾರಲ್ಲ ಅದು, ಮತ್ತು ಧ್ವಜ ಆ ಫ್ಲ್ಯಾಗು, ಅದೆಲ್ಲವನ್ನು ಕೂಡ ನಾಶ ಮಾಡಿ ಸಾರಥಿಂಚ ಶಲ್ಯರಾಜನ ಸಾರಥಿಯನ್ನು ಕೂಡ ಉರುಳಿಸುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಶಲ್ಯ ಮತ್ತು ಅರ್ಜುನನ ಯುದ್ಧ ನಡೀತಾ ಇದೆ ಅಂತ ವಿಚಾರ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.